ಸ್ನೇಹಿತರೆ, ವೆಲ್ಕಮ್ ಟು ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್. 2026-27ನೇ ಸಾಲಿಗೆ STS ನಲ್ಲಿ 1ನೇ ತರಗತಿಗೆ ಮಗುವನ್ನ ಹೇಗೆ ದಾಖಲು ಮಾಡಿಕೊಳ್ಳಬೇಕು ಅನ್ನೋ ಒಂದು ಸಂಕ್ಷಿಪ್ತ ವಿಡಿಯೋವನ್ನ ನೋಡ್ಕೊಂಡು ಬರೋಣ. ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಮೊಬೈಲ್ ಕೂಡ ಮಾಡಬಹುದು, ಡೆಸ್ಕ್ಟಾಪ್ ವರ್ಷನ್ ನಲ್ಲಿ. ಸೊ STS ಲಾಗಿನ್ ಆಗಿ STS ನಲ್ಲಿ ಲಾಗಿನ್, ಯೂಸರ್ ನೇಮ್ ಅಂಡ್ OTP. ಎಡಭಾಗದಲ್ಲಿರ್ತಕ್ಕಂತಹ 1 to 10 ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಸೆಕ್ಷನ್ ನಲ್ಲಿ ಸ್ಟೂಡೆಂಟ್ ಅಡ್ಮಿಷನ್ ಡೀಟೇಲ್ಸ್ಗೆ ಹೋದರೆ ಅಲ್ಲಿ ಎನ್ರೋಲ್ಮೆಂಟ್ ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಇದೆ. ಆ ಟ್ಯಾಬ್ನಲ್ಲಿ ಕ್ಲಿಕ್ ಮಾಡಿದರೆ ಸ್ಟೂಡೆಂಟ್ ಎನ್ರೋಲ್ಮೆಂಟ್ ಟು ಫಸ್ಟ್ ಸ್ಟ್ಯಾಂಡರ್ಡ್ ಈ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಸಂಪೂರ್ಣವಾಗಿ ಆ ಮಗುವಿನ ಮಾಹಿತಿಯನ್ನ ತುಂಬಬೇಕು. ಮೊದಲ ಬಾರಿಗೆ ದಾಖಲಾತಿ ಮಾಡುತ್ತಿರುವುದರಿಂದ ತುಂಬಾ ಎಚ್ಚರಿಕೆಯಿಂದ ಈ ಮಾಹಿತಿಯನ್ನ ತುಂಬಬೇಕು. ಅಡ್ಮಿಷನ್ ಡೀಟೇಲ್ಸ್ ನಲ್ಲಿ ಮೊದಲಿಗೆ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಇದೆ. ಸೆಲೆಕ್ಟ್ ಮಾಡಿದಾಗ ಕನ್ನಡ ಅಂತ ಬರ್ತಾ ಇದೆ. 1ರಿಂದ 5ನೇ ತರಗತಿ ದ್ವಿಭಾಷಾ ಮಾಧ್ಯಮ ಆರಂಭವಾಗಿದೆ. ಮುಂದಿನ ಹಂತದಲ್ಲಿ ಇದರಲ್ಲಿ ಅಪ್ಡೇಟ್ ಮಾಡೋದಕ್ಕೆ ಬಿಡ್ತಾರೆ. ಮುಂದೆ ಮದರ್ ಟಂಗ್ ಕನ್ನಡ. ಹಾಗೆ ಸೆಕ್ಷನ್ KPS ಶಾಲೆಗಳಲ್ಲಿ ಸೆಕ್ಷನ್ ಇರುತ್ತೆ. ಇಲ್ಲಿ ಸೆಕ್ಷನ್ A ಅಂತ ಕೊಡಿ. ಲ್ಯಾಂಗ್ವೇಜ್ ಗ್ರೂಪ್, ಒಂದು ಲ್ಯಾಂಗ್ವೇಜ್ ಗ್ರೂಪ್ ಕನ್ನಡ ಮತ್ತೆ ಇಂಗ್ಲಿಷ್ ಆಗಿರುತ್ತೆ. ಹಾಗೆ ಸ್ಟೂಡೆಂಟ್ ಡೀಟೇಲ್ಸ್. ಇಲ್ಲಿ ಸ್ನೇಹಿತರೆ, ಸ್ಟೂಡೆಂಟ್ ಡೀಟೇಲ್ಸ್ ತುಂಬುವಾಗ ಮೊದಲಿಗೆ ಇಂಗ್ಲಿಷ್ ಬರುತ್ತೆ. ಕ್ಯಾಪಿಟಲ್ ಲೆಟರ್ ಅಲ್ಲಿ ತುಂಬೋಣ. ಮಿಡ್ಲ್ ನೇಮ್ ಅಲ್ಲಿ ಇನಿಷಿಯಲ್ ಅನ್ನ, ಇನ್ನು 2 ಇನಿಷಿಯಲ್ ಇದ್ರೆ ಲಾಸ್ಟ್ ನೇಮ್ ಅಲ್ಲಿ ಟೈಪ್ ಮಾಡ್ಬೋದು. ಇಲ್ಲಾಂದ್ರೆ 2 ಇನಿಷಿಯಲ್ಗಳನ್ನು ಫಸ್ಟ್ ನೇಮ್ ಅಲ್ಲೇ ತುಂಬಬಹುದು. ಸ್ಟೂಡೆಂಟ್ ನೇಮ್ ಇನ್ ಕನ್ನಡ ಅಂತಿದೆ. ಇಂಗ್ಲಿಷ್ ಟು ಕನ್ನಡ ಅಲ್ಲಿ ತಗೊಳ್ಳೋದಿಲ್ಲ. ಅನೇಕ ರೂಟ್ಗಳಿದೆ ತುಂಬೋದಕ್ಕೆ. ಇಲ್ಲಿ ಸುಲಭವಾಗಿದ್ದು ಅಂತ ಹೇಳಿದ್ರೆ ಗೂಗಲ್ ಅನ್ನು ಓಪನ್ ಮಾಡಿಕೊಂಡು ಇಂಗ್ಲಿಷ್ ಟು ಕನ್ನಡ ಟೈಪಿಂಗ್ ಅಂತ ಟೈಪ್ ಮಾಡಿ ಅಲ್ಲಿ ಇಂಡಿಯಾ ಟೈಪಿಂಗ್ ಅಂತ ಬರುತ್ತೆ. ಇಂಡಿಯಾ ಟೈಪಿಂಗ್ ಅಲ್ಲಿ ಕನ್ನಡ ಟೈಪಿಂಗ್, ಇಂಗ್ಲಿಷ್ ಟು ಕನ್ನಡ ಟೈಪಿಂಗ್ ಅಂತ ಬರುತ್ತೆ. ಇಲ್ಲಿ ಕೆಳಭಾಗದಲ್ಲಿ ಕನ್ನಡ ಟೈಪಿಂಗ್ ಕೆಳಗಡೆ ಇಲ್ಲಿ ಕನ್ನಡ ಟೈಪಿಂಗ್ ಮತ್ತೆ ಕನ್ನಡ ಟ್ರಾನ್ಸ್ಲೇಷನ್ ಅಂತಿದೆ. ಈ ಕನ್ನಡ ಟ್ರಾನ್ಸ್ಲೇಷನ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೆಕ್ಸ್ಟ್ ವಿಂಡೋ ಓಪನ್ ಆದಾಗ ಇಲ್ಲಿ ಎನೇಬಲ್ ಇಂಗ್ಲಿಷ್ ಟು ಇಂಗ್ಲಿಷ್ ಟೈಪಿಂಗ್ ಅದನ್ನ ಕ್ಲಿಕ್ ಮಾಡಿ. ಹಾಗೆ ಕೆಳಗಡೆ ಎನೇಬಲ್ ಇಂಗ್ಲಿಷ್ ಟು ಕನ್ನಡ ಟೈಪಿಂಗ್ ಎರಡನ್ನು ಕ್ಲಿಕ್ ಮಾಡಿ. ನಿಮಗೆ ಮಗುವಿನ ಹೆಸರು, ತಂದೆ ಹೆಸರು ಮತ್ತು ತಾಯಿ ಹೆಸರನ್ನ ನೀವಲ್ಲಿ ಟೈಪ್ ಮಾಡಿ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಅಂತ ಕೊಟ್ರೆ ಕೆಳಗಡೆ ಕನ್ನಡದಲ್ಲಿ ಬರುತ್ತೆ. ಸೊ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಮಾಡ್ಕೊಳ್ಳಿ. ಮೊಬೈಲ್ ಅಲ್ಲಾದ್ರೆ ಒತ್ತಿಡ್ಕೊಂಡ್ರೆ ಅದು ಕಾಪಿ ಆಗುತ್ತೆ. ಪುನಃ STS ವಿಂಡೋಗೆ ಬಂದು ಅಲ್ಲಿ ಅದನ್ನ Ctrl+V ಅಥವಾ ಪೇಸ್ಟ್ ಮಾಡಿದ್ರೆ ತಗೊಳುತ್ತೆ ಅದು. ಇದೇ ರೀತಿ ತಂದೆ ಹೆಸರನ್ನ ಕೂಡ ನಾವು ಟೈಪ್ ಮಾಡೋಣ. ಇಂಗ್ಲಿಷ್ ಅಲ್ಲಿ ಮೊದಲು ಟೈಪ್ ಮಾಡಿಕೊಂಡು ಪುನಃ ಆ ಒಂದು ಇಂಡಿಯಾ ಟೈಪಿಂಗ್ ಅಲ್ಲಿ ಇಂಗ್ಲಿಷ್ ಅನ್ನ ಟೈಪ್ ಮಾಡಿ ಟ್ರಾನ್ಸ್ಲೇಟ್ ಅಂತ ಕೊಟ್ರೆ ಅಲ್ಲಿ ಕನ್ನಡದಲ್ಲಿ ಬರುತ್ತೆ. ಅದನ್ನು ಕಾಪಿ ಮಾಡಿ ಪೇಸ್ಟ್ ಮಾಡಿ. ಇದಾದ ನಂತರ ಡೇಟ್ ಆಫ್ ಬರ್ತ್, ವಿದ್ಯಾರ್ಥಿಯ ಡೇಟ್ ಆಫ್ ಬರ್ತ್ ಅನ್ನ ಅಲ್ಲೇ ಸಿಗುವ ಕ್ಯಾಲೆಂಡರ್ನೆಲ್ಲ ಬಳಸಿ ನೀವು ಎಂಟ್ರಿ ಮಾಡಬೇಕು. ಚೈಲ್ಡ್ ಅಲಾಟೆಡ್ ಟು RTE ಕೋಟಾ, ನೋ. ಎಸ್ ಇದ್ರೆ ಎಸ್ ಕೊಡಿ, ಇಲ್ಲಾಂದ್ರೆ ನೋ. ಹಾಗೆ ಇಲ್ಲಿ ಜೆಂಡರ್, ಬಾಯ್, ಗರ್ಲ್. ಬ್ಲಡ್ ಗ್ರೂಪ್ ಬಗ್ಗೆ ಪಕ್ಕಾ ದಾಖಲೆ ಇದ್ರೆ ಮಾತ್ರ ಬ್ಲಡ್ ಗ್ರೂಪ್ ಅನ್ನ ಮೆನ್ಷನ್ ಮಾಡಿ. ಮುಂದಿನ ದಿನಗಳಲ್ಲಿ ಬ್ಲಡ್ ಗ್ರೂಪ್ ಅನ್ನ ಆಡ್ ಮಾಡಬಹುದು. ನಂತರ ರಿಲಿಜಿಯನ್, ನ್ಯಾಷನಾಲಿಟಿ, ಹಾಗೆ ಆಧಾರ್ ನಂಬರ್ನ, ಮಗುವಿನ ತಂದೆಯ ಮತ್ತು ತಾಯಿಯ ಆಧಾರ್ ನಂಬರ್ನ ಎಚ್ಚರಿಕೆಯಿಂದ ನಾವು ತುಂಬಬೇಕು. ನಂತರ ಸೋಷಿಯಲ್ ಕ್ಯಾಟಗರಿ, ಜನರಲ್, SC ST OBC ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ OBC ಸಬ್ ಕ್ಯಾಸ್ಟ್ ಕ್ಯಾಟಗರಿ, ಯಾವ ಕ್ಯಾಟಗರಿಗೆ ಸೇರುತ್ತೆ ಅಂತೇಳಿ. ನಂತರ ಸ್ಟೂಡೆಂಟ್ ಕ್ಯಾಸ್ಟ್, ಮಗುವಿನ ತಂದೆಯ ಮತ್ತು ತಾಯಿಯ 3 ಜನರ ಕ್ಯಾಸ್ಟ್ ಅನ್ನ ಮೆನ್ಷನ್ ಮಾಡಬೇಕು. ಹಾಗೆ ದಾಖಲಾತಿ ಸಮಯದಲ್ಲಿ ಪೋಷಕರು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನೀಡಿದ್ರೆ ಅದರಲ್ಲಿ ಇರ್ತಕ್ಕಂಥ RD ನಂಬರ್ನ ನಾವು ಎಂಟ್ರಿ ಮಾಡಬೇಕು. ಮುಂದೆ ಬಿಲಾಂಗ್ ಟು BPL ಕಾರ್ಡ್ ಇದ್ರೆ ಎಸ್ ಕೊಡಿ. ಆ BPL ಕಾರ್ಡ್ ಅನ್ನ ಎಂಟ್ರಿ ಮಾಡಿ. ಇಲ್ದಿದ್ರೆ ನೋ ಕೊಡಿ. ಭಾಗ್ಯಲಕ್ಷ್ಮಿ ಬಾಂಡ್ ಇದ್ರೆ ಅದನ್ನು ಕೂಡ ಎಂಟ್ರಿ ಮಾಡಿ. ಚೈಲ್ಡ್ ವಿತ್ ಸ್ಪೆಷಲ್ ನೀಡ್, ವಿಕಲಚೇತನ ಮಗು, ವಿಶೇಷ ಅಗತ್ಯತೆ ಉಳ್ಳ ಮಗು ಏನಾದರೂ ಇದ್ರೆ
ಅದನ್ನ ಯಾವ ಕೆಟಗರಿ ಅಂತ ಮೆನ್ಷನ್ ಮಾಡ್ಬೋದು, ಇಲ್ಲದಿದ್ದರೆ ನಾಟ್ ಅಪ್ಲಿಕೇಬಲ್ ಅನ್ನ ಕೊಡಿ. ಹಾಗೆ ಸ್ಪೆಷಲ್ ಕ್ಯಾಟಗರಿಲಿ HIV ಆ ರೀತಿ ಆರ್ಫನೇಜ್ ಅದರ್ ಅಂತ ಕೇಳುತ್ತೆ, ಅದ್ಯಾವುದು ಇಲ್ಲ ಅಂದ್ರೆ ನನ್ ಅಂತ ಕೊಡಿ. ಮುಂದೆ ಕರೆಂಟ್ ಅಡ್ರೆಸ್, ಇಲ್ಲಿ ಅರ್ಬನ್ ಇದ್ರೆ ಅರ್ಬನ್, ರೂರಲ್ ಸೆಲೆಕ್ಟ್ ಮಾಡಿ. ಆ ಮಗುವಿನ ಆಧಾರ್ ಕಾರ್ಡ್ ನಲ್ಲಿ ಇರ್ತಕ್ಕಂತಹ ಸಂಪೂರ್ಣ ವಿಳಾಸವನ್ನ ವಿತ್ ಪಿನ್ ಕೋಡ್ ನಾವು ಅಲ್ಲಿ ಎಂಟ್ರಿ ಮಾಡಬೇಕು. ಜಿಲ್ಲೆಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಸ್ಟ್ರಿಕ್ಟ್ ನಲ್ಲಿ ನೀವು ಒಂದು ಡಿಸ್ಟ್ರಿಕ್ಟ್ ನ ಫಸ್ಟ್ ಲೆಟರ್ ಹೊಡೆದ್ರೆ ಅದು ಅಲ್ಲಿಗೆ ಹೋಗಿ ಆ ಜಿಲ್ಲೆಯನ್ನ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಮುಂದೆ ತಾಲೂಕು ಕೂಡ ಆಟೋ ಫೆಚ್ ಆಗುತ್ತೆ, ಯಾವ ತಾಲೂಕು ಅಂತೇಳಿ. ಹಾಗೆ ವಿಲೇಜ್, ಸಿಟಿ, ವಿಲೇಜ್ ಅಥವಾ ಟೌನ್ ಇರಿದೆ, ಅಲ್ಲಿ ನೀವು ನಿಮ್ಮ ಶಾಲೆ ಇರ್ತಕ್ಕಂಥ ವಿಲೇಜ್ ನ ಒಂದು ಫಸ್ಟ್ ಲೆಟರ್ ನ ಟೈಪ್ ಮಾಡಿದ್ರೆ ಅದು ತಗೊಳುತ್ತೆ. ಅಲ್ಲಿ ನಾವು ವಿಲೇಜ್ ಅನ್ನು ಹಾಕೊಂಡು ಸಂಪೂರ್ಣ ವಿಳಾಸವನ್ನ ಟೈಪ್ ಮಾಡಬೇಕು. ಹಾಗೆ ಪರ್ಮನೆಂಟ್ ಅಡ್ರೆಸ್ ಅಂತ ಕೇಳುತ್ತೆ. ಸೇಮ್ ಅಡ್ರೆಸ್ ಇದ್ರೆ ಸೇಮ್ ಆಸ್ ಎಬವ್ ಅಂತ ಅಲ್ಲಿ ಬಾಕ್ಸ್ ಅನ್ನ ಕ್ಲಿಕ್ ಮಾಡಿ. ಇಲ್ಲದೆ ಇದ್ರೆ ಅಜ್ಜ ಅಜ್ಜಿ ಮನೆಯಲ್ಲಿ ಏನಾದ್ರು ಇದ್ರೆ ಪುನಃ ಪರ್ಮನೆಂಟ್ ಅಡ್ರೆಸ್ ಅನ್ನು ಟೈಪ್ ಮಾಡಬೇಕಾಗುತ್ತೆ. ಇಲ್ಲದಿದ್ರೆ ಸೇಮ್ ಆಸ್ ಎಬವ್ ತಗೊಂಡ್ರೆ ಮೇಲಿನ ವಿಳಾಸವನ್ನು ಅದು ತಗೊಳುತ್ತೆ. ಮುಂದೆ ಸ್ಟೂಡೆಂಟ್ಸ್ ಇಮೇಲ್ ಐಡಿ ಇದ್ರೆ ಅದನ್ನ ತಂದೆಯ ಇಮೇಲ್ ಐಡಿ ಇದ್ರೆ ಮೆನ್ಷನ್ ಮಾಡಿ. ತಂದೆ ಮತ್ತು ತಾಯಿಯ ಮೊಬೈಲ್ ನಂಬರ್ ಅನ್ನ ಅದು ಕೇಳುತ್ತೆ, ಮೊಬೈಲ್ ನಂಬರ್ ಅನ್ನ ಹಾಕಿ. ಹಾಗೆ ಸ್ಕೂಲ್ ಅಡ್ಮಿಷನ್ ಡೇಟ್, ಯಾವ ದಿನ ಮಗು ದಾಖಲಾಯಿತು ಅಂತೇಳಿ ಮೆನ್ಷನ್ ಮಾಡಿ. ಸ್ಟೂಡೆಂಟ್ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ, 1ನೇ ತರಗತಿ ದಾಖಲಾಗ್ತಿರೋದ್ರಿಂದ ಬ್ಯಾಂಕ್ ಡೀಟೇಲ್ಸ್ ಇರೋದಿಲ್ಲ, ಅಕಸ್ಮಾತ್ ಇದ್ರೆ ಅದನ್ನ ಮೆನ್ಷನ್ ಮಾಡಬೇಕು. ಇದಾದ ನಂತರ ಮತ್ತೊಮ್ಮೆ ಪುನಃ ಮಾಹಿತಿಯನ್ನ ಸಂಪೂರ್ಣವಾಗಿ ಮಗು 1ನೇ ತರಗತಿಗೆ ದಾಖಲಾಗ್ತಾ ಇದೆ, ಹಾಗೆ ತುಂಬಾ ಇಂಪಾರ್ಟೆಂಟ್ ಅಡ್ಮಿಷನ್ ರೆಕಾರ್ಡ್ ಆಗಿರೋದ್ರಿಂದ ಪುನಃ ತಾವು ಪರಿಶೀಲನೆ ಮಾಡಿ ಕೆಳಗಡೆ ಸಬ್ಮಿಟ್ ಅನ್ನ ಕೊಡಬೇಕು. ಸದ್ಯಕ್ಕೆ ಆಧಾರ್ ಕಾರ್ಡ್ ನಲ್ಲಿರುವಂತೆ ಟೈಪ್ ಮಾಡಿ. ಯಾವ್ದಾದ್ರು ಕಾಲಮ್ ಅನ್ನ ಬಿಟ್ಟಿದ್ರೆ ಅದು ಸಬ್ಮಿಟ್ ತಗೊಳ್ಳೋದಿಲ್ಲ, ಹಾಗಾಗಿ ಮತ್ತೆ ಪುನಃ ಒಂದ್ಸರಿ ಚೆಕ್ ಮಾಡಿ ಸಬ್ಮಿಟ್ ಅನ್ನ ಕೊಟ್ರೆ ಡೂ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ, ಓಕೆ ಕೊಡಿ. ಸೊ ವೆರಿಫೈ OTP, ಮುಖ್ಯ ಶಿಕ್ಷಕರಿಗೆ OTP ಬರುತ್ತೆ, ಅದನ್ನ ಎಂಟ್ರಿ ಮಾಡಿ. ಸೊ ವೆರಿಫೈ OTP, ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಮತ್ತೆ ಕೇಳುತ್ತೆ, ಓಕೆ ಕೊಡಿ. ಈಗ ಮಗುವಿನ STS ನಂಬರ್ ಜನರೇಟ್ ಆಗುತ್ತೆ. ಸ್ಟೂಡೆಂಟ್ ಎನ್ರೋಲ್ಮೆಂಟ್ ಅಲ್ಲಿ ಪ್ಲೀಸ್ ಡು ನಾಟ್ ರಿಫ್ರೆಶ್ ದಿಸ್ ಪೇಜ್ ಅಂತ ಕೇಳುತ್ತೆ. ಸೊ ಈ ಮಗುವಿನ STS ನಂಬರ್ ಜನರೇಟ್ ಆಯಿತು, ಇದನ್ನ ಒಂದ್ ಕಡೆ ನೋಟ್ ಮಾಡಿಟ್ಕೊಳ್ಳಿ. ಇದಾಗಿ 24 ಗಂಟೆಯ ನಂತರ ನಿಮ್ಮ ಶಾಲೆಯ ಡ್ಯಾಶ್ ಬೋರ್ಡ್ ನಲ್ಲಿ ಮಗು ದಾಖಲಾಗಿರೋದು ಕಂಡು ಬರುತ್ತೆ. ಹಾಗಾಗಿ ಸ್ನೇಹಿತರೆ, 1ನೇ ತರಗತಿಗೆ ಮಗುವಿನ ಹೇಗೆ ದಾಖಲು ಮಾಡಬಹುದು ಅಂತ ನೋಡ್ಕೊಂಡ್ವಿ STS ನಲ್ಲಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋವನ್ನ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಹ್ಯಾಪಿ ಲರ್ನಿಂಗ್. वीडियोस बनाने हैं, फिल्मोरा है ना।